ಒಂದಾನೊಂದು ಕಾಲದಲ್ಲಿ ಶುರುವಾದಂತಹ ಹನ್ನೊಂದಿತ್ತು ಕಾಲ ಚಿತ್ರಕ್ಕೆ ಇವಾಗ ಬಿಡುಗಡೆ ಕಾಲ ಒದಗಿ ಬಂದಿದೆ. ಚಿತ್ರವನ್ನ ಕೀರ್ತಿ ಕೃಷ್ಣಪ್ಪ ಅವರು ಡೈರೆಕ್ಟ್ ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಮತ್ತು ಅದಿತಿ ಪ್ರಭುದೇವ ಅವರು ಆಕ್ಟ್ ಮಾಡಿದ್ದಾರೆ. ಈ ಚಿತ್ರದ ಟೀಸರ್ ನೋಡಿದಾಗ ನನ್ಗನ್ಸಿದ್ದು ಮಯೋಟೋಗ್ರಾಫ್ ಮತ್ತು ಒಂದಿಷ್ಟು ಜೋಶ್ ಸಿನಿಮಾಗಳನ್ನ ನೆನಪಿಸ್ತು. ಮತ್ತೆ ಹಳೆ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗುತ್ತಾ ಅನಿಸ್ತು. ನೋಡೋಣ, ಕತೆಗೆ ಬರಕ್ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ಬಾಲ್ಯದಲ್ಲಿ ಪುಟ್ಟಣ್ಣ ಕಣಗಾಲ್ ಸಿನಿಮಾಗಳ ಮೂಲಕ ಸಿನಿಮಾ ಡೈರೆಕ್ಟರ್ ಆಗುವ ತನ್ನ ಕನಸನ್ನ ಬಿತ್ತಿರ್ತಾನೆ. ಅವನ ತಂದೆ ಟೆಂಟ್ನಲ್ಲಿ ಪ್ರೊಜೆಕ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಡಿಜಿಟಲ್ ಬಂದ ನಂತರ ಕೆಲಸ ಕಳ್ತ್ಕೊಳ್ತಾನೆ. ಅವನ 4 ಜನ ಗೆಳೆಯರ ಸಹಾಯದಿಂದ ಸಿನಿಮಾ ನಿರ್ದೇಶಕನಾಗುವ ಕನಸನ್ನ ಹೊತ್ತು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದ ನಂತರ ಏನೆಲ್ಲ ಸ್ಟ್ರಗಲ್ ಮಾಡ್ತಾನೆ, ತನ್ನ ಗುರಿ ತಲುಪ್ತಾನ ಇಲ್ವಾ ಅನ್ನೋದು ಮುಂದಿನ ಕತೆ. ಅದನ್ನ ನೀವು ಥಿಯೇಟ್ರಲ್ಲಿ ನೋಡಿ. ಸಿನಿಮಾದಲ್ಲಿ 90ರ ದಶಕದ ನಾಸ್ಟಾಲಜಿಯಾವನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಒಂದಿಷ್ಟು ಕಡೆ ಅದು ಕರೆದುಕೊಂಡು ಹೋದ್ರು ಕೂಡ ಅಷ್ಟು ದೂರ ಕರೆದುಕೊಂಡು ಹೋಗಿ ಅರ್ಧಕ್ಕೆ ತಂದು ನಿಲ್ಲಿಸುತ್ತೆ. ಅಂದ್ರೆ ಪೂರ್ತಿ ಒಳಗೆ ಹೋಗಲ್ಲ. ಹೈಸ್ಕೂಲಲ್ಲಿ ಬರುವ ಒಂದಿಷ್ಟು ಸೀಕ್ವೆನ್ಸ್ಗಳು ಚೆನ್ನಾಗಿದ್ದಾವೆ. ಅಲ್ಲಿ ಒಂದಿಷ್ಟು ಮೆಮೊರೀಸ್, ತರಲೆ ತಮಾಷೆಗಳು ಕ್ರಿಯೇಟ್ ಮಾಡುವಂಥ ಅವಕಾಶ ಇನ್ನೂ ಇತ್ತು. ಅದನ್ನು ಡೈರೆಕ್ಟ್ರು ಯೂಸ್ ಮಾಡ್ಕೊಂಡಿಲ್ಲ ಸರಿಯಾಗಿ. ಬಟ್ ಹೈಸ್ಕೂಲ್ನ ಲವ್ ಸ್ಟೋರಿ ಸ್ಟಾರ್ಟ್ ಆಗೋ ಮುಂಚೆ ಅರ್ಧಕ್ಕೆ ಮೊಟಕ ಆಗುತ್ತೆ. ಆ ಲವ್ ಸ್ಟೋರಿ ಇನ್ನೊಂದಿಷ್ಟು ಕ್ಯೂಟಾಗಿ ತೋರಿಸ್ಬೋದಿತ್ತು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಜೊತೆ ಎಂಡ್ ಆಗುತ್ತೆ. ಬಟ್ ಆ ಟ್ವಿಸ್ಟ್ ಚೆನ್ನಾಗಿದೆ. ಬಟ್ ಮಧ್ಯೆ ಸ್ವಲ್ಪ ಲಾಜಿಕ್ ಹೊಡೆಯುತ್ತೆ. ಮತ್ತು ತುಂಬ ಸೀಕ್ವೆನ್ಸಸ್ ಚೆನ್ನಾಗಿದ್ದಾವೆ. ಬಟ್ ಪ್ರೆಸೆಂಟೇಷನಲ್ಲಿ ಇಂಪ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ಬೋದು. ತುಂಬ ಪ್ಲೇನ್ ಆಗಿದೆ. ಎಕ್ಸಾಂಪಲ್ ಕನ್ನಡ ಇಂಗ್ಲೀಷ್ ಮೀಡಿಯಂ ಡೈಲಾಗ್ಸ್, ಚೈಲ್ಡ್ಹುಡ್ ಲವ್, ಫ್ಯಾಮಿಲಿ ಡ್ರಾಮಾ. ಇಲ್ಲಿ ಫೀಲ್ ಮಾಡೋದಕ್ಕೆ ಒಂದಿಷ್ಟು ಸ್ಪೇಸ್ ಕೊಡಬೇಕಿತ್ತು. ಸೀನ್ಗಳು ಓಕೆ, ಒಂದಿಷ್ಟು ಡೈಲಾಗ್ಸ್ಗಳಲ್ಲಿ ಇನ್ನೊಂದು ಚೂರು ಇಂಪ್ಯಾಕ್ಟ್ ಆಗಬೇಕಿತ್ತು. ಬಟ್ ಎಲ್ಲ ಸೀನ್ಗಳೆಲ್ಲ ಪಡಪಡ ಅಂತ ಹೋಗ್ತಾ ಇರುತ್ತೆ. ಫ್ರೆಂಡ್ಶಿಪ್ಪು ಮತ್ತು ತಾಯಿ ಸೆಂಟಿಮೆಂಟು ಚೆನ್ನಾಗಿದೆ. ಇನ್ನು ಸಿನಿಮಾದಲ್ಲಿ ಕತೆಗಿಂತ ಹೆಚ್ಚಾಗಿ ಸಿನಿಮಾ ರಿಲೇಟೆಡ್ ಆಗಿ ಹೆಚ್ಚಾಗಿದೆ. ಒಬ್ಬ ಡೈರೆಕ್ಟರ್ ಏನೆಲ್ಲ ಸ್ಟ್ರಗಲ್ ಮಾಡ್ತಾನೆ ಅಂತ. ಬಟ್ ಅದು ಅಷ್ಟು ಇಂಪ್ಯಾಕ್ಟ್ ಇಲ್ಲ. ಸಿನಿಮಾ ಲಿಬರ್ಟಿ ತುಂಬ ಇದೆ. ಎಲ್ಲ ಈಸಿಯಾಗಿ ನಡೆದೋಗ್ಬಿಡುತ್ತೆ. ಅಂದರೆ ಹೀರೋಗೆ ಅಷ್ಟೊಂದು ಕಷ್ಟಗಳನ್ನು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಮತ್ತು ಮೇಜರ್ ಡ್ರಾಬ್ಯಾಕ್ ಅಂದರೆ ಆಡಿಯನ್ಸ್ಗೆ ಸಿನಿಮಾ ಬ್ಯಾಕ್ಗ್ರೌಂಡ್ ಕತೆಗಳು ಅಷ್ಟು ಕನೆಕ್ಟ್ ಆಗಲ್ಲ. ಅದು ಸಿನಿಮಾದವ್ರಿಗೆ ಅಷ್ಟೇ ಕನೆಕ್ಟ್ ಆಗುತ್ತೆ. ಸಿನಿಮಾ ಬೇಸ್ಡ್ ಕತೆ ಇದ್ರೂ ಮೇಜರ್ ಕಂಟೆಂಟ್ ಬೇರೆನೇ ಇರಬೇಕು. ಎಕ್ಸಾಂಪಲ್ಲು ಸಿನಿಮಾಗಳು. ಸಿನಿಮಾದಲ್ಲಿ ಕತೆ ಸಿನಿಮಾ ಬ್ಯಾಕ್ ಡ್ರಾಪ್ನಲ್ಲಿ ಹೋದ್ರೂ ಕೂಡ ಅದು ಒಂದು ಕ್ರೈಮು, ಮರ್ಡರು, ಥ್ರಿಲ್ಲರು, ಹಾರರ್ ಮೇಲೆ ಹೋಗುತ್ತೆ. ಸಿನಿಮಾ ಕಂಪ್ಲೀಟ್ ಲವ್ ಸ್ಟೋರಿ ಇದೆ, ಪೊಲಿಟಿಕಲ್ ಮತ್ತು ಸಿನಿಮಾ ಮೇಲೆ ಹೋಗುತ್ತೆ ಕತೆ. ಸೊ ಸಿನಿಮಾ ಪಾಯಿಂಟ್ ಇದ್ರೂ ಕೂಡ ಕತೆ ಬೇರೆನೇ ಇರಬೇಕಲ್ಲಿ. ಆವಾಗ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಮತ್ತು ಇನ್ನು ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಡೈಲಾಗ್ಸ್ ಇನ್ನೂ ಬೇಕಿತ್ತು. 2 ಸಾಂಗ್ಸ್ ಚೆನ್ನಾಗಿದೆ. ಓವರ್ ಆಲ್ ಸಿನಿಮಾ ಆ್ಯಾವ್ರೇಜ್. ಮತ್ತು ವಿನಯ್ ರಾಜ್ಕುಮಾರ್ ಅವರು ಇದೇ ಥರ ಎಕ್ಸ್ಪ್ರೆಷನ್ ಇದ್ದರೆ ನೆಕ್ಸ್ಟ್ ಸಿನಿಮಾಗಳು ನೋಡೋದಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಸೀನ್ಗಳಲ್ಲೂ ಸೇಮ್ ಅದೇ ಥರ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಇನ್ನೊಂದಿಷ್ಟು ಆ್ಯಕ್ಟಿಂಗ್ನ ಇಂಪ್ರೂವ್ ಮಾಡ್ಕೋಬೇಕು. ಇಲ್ಲ ಅಷ್ಟಕ್ಕೆ ಸಾಕಂತ ಅವರು ಅನಿಸಿರ್ಬೇಕನ್ನೋ ಗೊತ್ತಿಲ್ಲ ನನಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.